ಇನ್ನೂ ಬಂದಿಲ್ವಾ? ಇಲ್ಲ ಕಣವ, ಇಲ್ಲ ಇನ್ನೂ ಬಂದಿಲ್ಲಪ್ಪ. ಬೆಳಿಗ್ಗೆಲೆ ಹೋದ್ರೆ ಇಬ್ರೂ ಇನ್ನೂ ಬಂದಿಲ್ಲ. ಓ ಅಣ್ಣ ಬಂದಲ್ಲ, ಅದಕ್ಕೆ ಅಲ್ಲಿ ಅಣ್ಣ ಒಬ್ಬನೇ ಬರ್ತಿದ್ಯಾ? ಅದಾ ಅವ್ರ ಅಮ್ಮನ ಮನೆ ಬಿಟ್ಬಿಟ್ಟು ಬಂದಿದ್ದೀನಿ ಕಣೆ. ಸ್ವಲ್ಪ ದಿನ ಇರಲಿ, ನಾವು ಬೆಂಗಳೂರಲ್ಲಿ ಮನೆ ನೋಡ್ತಾ ಇದ್ದೀನಿ. ಮನೆ ನೋಡಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಮನೆ ಸಿಗೋ ತನಕ ಅಲ್ಲೇ ಇರಲಿ ಅಂತ ಬಿಟ್ಬಿಟ್ಟು ಬಂದೆ. ಯಾಕೋ ಅಣ್ಣ, ಯಾಕೆ ಈ ಥರ ತೀರ್ಮಾನ ತಗೊಂಡಿದ್ಯಾ? ಯಾಕೆ ನಿಂಗೆ ನಮ್ಮ ಜೊತೆ ಇರೋಕೆ ಇಷ್ಟ ಇಲ್ವಾ? ಏನು ಕವಿತಾ ನೀನು ಎಲ್ಲ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಿದ್ಯಾ? ಯಾಕೆ ನಿನಗೆ ಗೊತ್ತಿಲ್ವಾ ಮನೇಲಿ ದಿನ ಏನಾಗ್ತಿದೆ ಅಂತ? ಹಾಂ, ಏನೋ ಮದುವೆ ಆಗಿ ಒಂದು 5-6 ವರ್ಷ ಆಗಿ ಅತ್ತೆ ಸೊಸೆ ಜಗಳ ಆಗ್ತಾರಲ್ಲ, ಮನಸ್ತಾಪ ಆಗಿ ಹಾಗೆ ಮದುವೆ ಆಗಿ ದಿನದಿಂದ ಅದೇ ಆಗ್ತಾಯಿದೆ ಮನೇಲಿ. ನನಗೂ ಸಾಕಾಗಿ ಹೋಗಿದೆ. ಯಾರಿಗಾದ್ರೂ ಹೇಳಿದ್ರೆ ನಗ್ತಾರೆ. ಅಲ್ಲ, ಮದುವೆ ಆಗಿ ಸ್ವಲ್ಪ ದಿನನೂ ಆಗಿಲ್ಲ ಇಷ್ಟು ಬೇಗ ಈ ಥರ ಜಗಳ ಆಡ್ತಾರೆ ನಿಮ್ಮಪ್ಪ ಇಲ್ಲ ನಿಮ್ಮ ಅಮ್ಮನೂ ನಿಂತು ಹೆಣ್ತೀನೋ ಅಂತ. ಆದರೆ ನಾನು ಹೆಣ್ತಿದ್ದು ಏನು ತಪ್ಪಿದೆ? ಅವಳು ಏನೂ ತಪ್ಪಿಲ್ಲ. ಈ ಅಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವಳು ಇಲ್ಲಿ ಇರೋದು ಇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಬಿಡು, ಕರ್ಕೊಂಡು ಹೋಗ್ತೀನಿ, ಬೇರೆ ಮನೆ ಮಾಡ್ಕೊಂಡು ಇರಿಸ್ಕೊತೀನಿ. ಹಂಗಲ್ಲ ಅಣ್ಣ, ನಿನಗೆ ಸರಿಯಾಗಿ ಏನೂ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಆಡ್ತಿದ್ಯಾ. ಅಮ್ಮ ಇಷ್ಟೆಲ್ಲ ಜಗಳ ಮಾಡ್ತಿದ್ದು ಅದಕ್ಕೆ ಜೊತೆ ನಿನಗೋಸ್ಕರ ಕಣೋ. ಅರ್ಥ ಮಾಡ್ಕೊಳ್ದೆ ನೀನು ಈಗ ನಮ್ಮನೆ ಬಿಟ್ಟು ಹೋಗ್ತೀನಿ ಅಂತಿರೋ ಸರಿನಾ ಹೇಳು? ಏನು? ಅಮ್ಮ ನನ್ನ ಹೆಂಡತಿ ಜೊತೆ ಜಗಳ ಮಾಡ್ತಿರೋದು ನನಗೋಸ್ಕರನಾ? ನನಗೋಸ್ಕರ ಏನು ಮಾತಾಡೋದಕ್ಕೊಂದು ಬೆಲೆ ಬೇಡವಾ? ಏನು ಮಾತಾಡ್ತಿದ್ಯಾ ನೀನು? ನನಗೋಸ್ಕರ ನನ್ನ ಹೆಂಡತಿ ಜೊತೆ ಜಗಳ ಮಾಡೋದ? ಹಂಗೆ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಾ? ನಾನು ಖುಷಿಯಾಗಿರ್ತೀನ ಹೇಳು? ಏನು ಮಾತಾಡ್ತಿದ್ಯೋ ಏನೋ ಅರ್ಥನೇ ಆಗ್ತಿಲ್ಲ ನನಗೆ. ಏನು ಹೇಳ್ತಿದ್ಯಾ ಕವಿತಾ? ಅದೇನು ಸರಿಯಾಗಿ ಹೇಳು, ಹಂಗೆ ಅರ್ಥ ಆಗಂಗೆ. ಹೇಳ್ತೀನಿ ಅಣ್ಣ, ನಿಜ ಹೇಳ್ಬಿಡ್ತೀನಿ ಇವತ್ತು. ಅಮ್ಮ ಏನು ಬೇಕಾದ್ರೂ ಅಂದ್ಕೊಳ್ಳಿ. ಏನು ಗೊತ್ತಾ, ಅದಕ್ಕೆ ಕಂಡ್ರೆ ಅಮ್ಮಂಗೆ ಏನು ಬೇಜಾರಿಲ್ಲ, ತುಂಬ ಪ್ರೀತಿನೇ ಇದೆ. ಆದರೆ ಅದಕ್ಕೆ ಜೊತೆ ದಿನ ಹಿಂಗೆ ಜಗಳ ಆಡಿದ್ರೆ ಅದಕ್ಕೆ ನಾನು ಇಲ್ಲಿ ಇರೋಕ್ಕಾಗಲ್ಲ ಅಂತ ಅವ್ರ ಅಪ್ಪ ಮನೆಗೆ ಹೋಗ್ಬಿಡ್ಲಿ ಅಂತ ಹಿಂಗೆ ಆಡ್ತಿರೋದು. ಅವಳೊಬ್ಬರೇ ಹೋಗಲಿ ಅಂತಲ್ಲ, ನಿನ್ನನ್ನು ಕರ್ಕೊಂಡು ಹೋಗಲಿ ಅಂತ. ಏನು? ನಾನು ಪಿಂಕಿ ಅವ್ರ ಅಪ್ಪನ ಮನೆಗೆ ಹೋಗ್ಲಿ ಅಂತ ಅಮ್ಮ ಹಿಂಗೆ ಆಡ್ತಿದ್ದಾರ? ಯಾಕಮ್ಮ, ನಾನು ಏನಮ್ಮ ಮಾಡಿದ್ದೀನಿ ನಿನಗೆ? ನಾನು ನಿನ್ನ ಜೊತೆ ಇರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕೆ ಅಂತ ತಪ್ಪು ನಾನು ಏನಮ್ಮ ಮಾಡಿದ್ದೀನಿ? ತಪ್ಪು ನೀನೇನು ಮಾಡಿಲ್ಲ ಮಗನೆ, ತಪ್ಪು ನೀನೇನು ಮಾಡಿಲ್ಲ, ಎಲ್ಲ ನಮ್ಮಿಂದನೇ ಆಗಿರೋದು. ಏನು ಹೇಳ್ತಿದ್ಯಮ್ಮ? ಕವಿತಾ, ಅದೇನು ಸರಿಯಾಗಿ ಹೇಳೆ. ಅದು ಅಣ್ಣ, ಏನು ಗೊತ್ತಾ, ಪಿಂಕಿ ಅದಕ್ಕೆ ಅವ್ರ ಮನೆ ತುಂಬ ಶ್ರೀಮಂತರಲ್ವಾ, ಅವ್ರ ಅಪ್ಪನ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ ಅಲ್ವಾ, ಕೋಟ್ಯಾಧೀಶ್ವರವರು. ಅದು ಅಲ್ಲದೆ ಅವ್ರ ಗಂಡು ಮಕ್ಕಳು ಇಲ್ಲ, ಮತ್ತು ಅವ್ರದ್ದೇ ಕಂಪ್ನಿ ಅದು ಇದು ಅಂತ ತುಂಬ ಬೇಕಾದಷ್ಟಿದೆ. ಅವ್ರದ್ದೆಲ್ಲ ಆಸ್ತಿ ಏನು ಮಾಡ್ತಾರೆ? ಈಗಿರೋದು ಪಿಂಕಿ ಅದಕ್ಕೆ ಅವ್ರ ಅಮ್ಮ ಮತ್ತು ಅಪ್ಪ ಇಬ್ಬರೇ ಅಲ್ವಾ ಮನೇಲಿ. ಅದಕ್ಕೆ ನೀವಿಬ್ಬರು ಅಲ್ಲೇ ಹೋಗಿ ಇಟ್ಕೊಂಡು ನೀನು ಅಲ್ಲೇ ಎಲ್ಲ ನೋಡಿಕೊಂಡು ಆರಾಮಾಗಿ ಶ್ರೀಮಂತಿಗೆ ಅನುಭವಿಸ್ಲಿ, ರಾಜನ ಥರ ಇರಲಿ ನನ್ನ ಮಗ ಅಂತ ಹೇಳ್ತಾ ಇತ್ತಮ್ಮ. ಕಣಪ್ಪ, ಅದೇ ನನ್ನ ಆಸೆ. ಇನ್ನು ಎಷ್ಟು ವರ್ಷ ಅಂತ ನೀನು ಹಿಂಗೆ ಕಷ್ಟಪಟ್ಟು ಹೇಳು? ನಾನೊಬ್ಬನ ಮದುವೆ ಆದೆ, ಅದರಿಂದ ನನಗೆ ಏನೂ ಬರ್ನಿಲ್ಲ. ನನಗೆ ಬರ್ತಿದ್ರೆ ಹಾಳು ಬಿದ್ದು ಹೋಗ್ಲಿ ಬಿಡು, ಇದೇ ಜೀವನ ಅನುಭವಿಸ್ಕೊಂಡು ಬಂದೆ. ಆದರೆ ನನ್ನ ಮಕ್ಕಳಾರು ಚೆನ್ನಾಗಿರಲಿ ಅಂತ ಆಸೆ ಪಟ್ಟೆ. ಆದರೆ ನೀನು ಪಾಪ ಚಿಕ್ಕ ವಯಸ್ಸೆಲ್ಲ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ಸಾಕಬೇಕಾಯ್ತು. ನನ್ನ ಹಣೆ ಬರ ಸರಿ ಇಲ್ಲ, ನನ್ನಿಂದ ನಿಮಗೂ ಯಾವ ಸುಖನೂ ಸಿಗಲಿಲ್ಲ. ಅದಕ್ಕೆ ಕಣಪ್ಪ, ಇವಳು ಪಿಂಕಿ ಅವ್ರ ಮನೆಯಾದ್ರೂ ಬೇಕಾದಷ್ಟು ಆಸ್ತಿ ಅಂತಸ್ತದಲ್ಲ, ಅದನ್ನಾರೇ ನೋಡ್ಕೊಂಡು ನೀನು ಅಲ್ಲಿ ಇರಲಿ ಅಂತ ಅಷ್ಟೇ. ನಾನು ಅವ್ರ ಜೊತೆ ಹಿಂಗೆ ಜಗಳ ಮಾಡಿದ್ರೆ ಅವಳಿಗೆ ಇಲ್ಲಿ ಇರೋಕೆ ಇಷ್ಟ ಆಗ್ದೇ ನಿನ್ನೂ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೊಂಟೋಯ್ತಾಳೆ. ಹೆಂಗೋ ನನ್ನ ಮಗ ಅಲ್ಲೇ ಹೋಗಿ ಚೆನ್ನಾಗಿರಲಿ ಅಂತ ಹಂಗೆ ಆಡಿದೆ ಅಷ್ಟೇ. ಅಲ್ಲಮ್ಮ, ಏನಮ್ಮ ಹಿಂಗೆ ಮಾತಾಡ್ತಿದ್ಯಾ ನೀನು? ನನ್ನ ಬಗ್ಗೆ ಗೊತ್ತಿಲ್ವಾ ಹೇಳು ನಿಂಗೆ? ಅಲ್ಲಮ್ಮ, ನಿನ್ನ ಗಂಡ ಅನ್ಸ್ಕೊಂಡಿರೋ ಆಸ್ತಿನೇ ನಾನು ಕೇಳೋಕೆ ಆಸೆ ಪಡಲಿಲ್ಲ ಯಾವಾಗಲೂ. ಯಾವಾಗ ಬೇಕಿದ್ರು ನಾವು ತೊಗೋಬೋದಿತ್ತು ಆ ಆಸ್ತಿನ. ಕೋರ್ಟಲ್ಲಿ ಕೇಸ್ ಹಾಕಿ ಆದರೂ ತೊಗೋಬೋದಿತ್ತು ಅವ್ರು ಕೊಡಲಿಲ್ಲ ಅಂದರೆ. ಆದರೆ ನನಗೆ ಆ ಆಸ್ತಿ ಬೇಡಮ್ಮ. ನಿನ್ನ ಗಂಡ ಒಂದಿನೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳು ಅಂತ ಯಾರಿಗೂ ಹೇಳಲಿಲ್ಲ. ಒಂದಿನ ಆ ಮನೆ ಹೆಂಗಿದೆ ಅಂತ ನಾವು ಇಲ್ಲಿವರೆಗೂ ನೋಡೇ ಇಲ್ಲ. ಸುಮ್ಮನೆ ಹಿಂಗೆ ಬಾಳೋದಾಯಿತು. ಈ ಜೀವನದಲ್ಲಿ ತುಂಬ ಅನುಭವಿಸಿದ್ದೀನಮ್ಮ. ಇಂಥ ಜೀವನ ಯಾಕೆ ಬೇಕಿತ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಅವ್ರ ಆಸ್ತಿಗೆ ನಾನು ಆಸೆ ಪಡ್ದಿದ್ದೋನು ನಿನ್ನ ಮಾವನ ಆಸ್ತಿಗೆ ಆಸೆ ಪಡ್ತೀನಮ್ಮ. ಹೇಳಿ ನೀನೆ. ನೋಡು ಮಗ, ನಿಮ್ಮ ಅಪ್ಪನ ಬಿಟ್ಬಿಡು, ಅದು ಯಾವತ್ತೂ ನಮ್ಮ ಕೈಗೆ ಸೇರೋದಿಲ್ಲ, ಅದು ನಮ್ಮ ಹಣೆ ಬರ್ದಿಲ್ಲ. ಆದರೆ ನಿಮ್ಮ ಮಾವನಾದರೂ ನಿನಗೆ ಸೇರ್ತದೆ. ನೀನು ಅಲ್ಲೇ ಹೋಗಿರು, ಅವರಿಬ್ಬರೇ ತಾನೇ ಇರೋದಲ್ಲಿ. ನೀವು ಅವ್ರನ್ನ ನೋಡಿಕೊಂಡು ಅಲ್ಲಿದ್ದರೆ ಅವರೇ ನಿನಗೆ ಎಲ್ಲ ಮಾಡ್ತಾರೆ ಮಗನೇ. ನೀನು ಚೆನ್ನಾಗಿರ್ಬೋದು, ಸಾಕು ಇಷ್ಟು ಕಷ್ಟಪಟ್ಟಿದ್ದು ನೀನು. ಅಮ್ಮ ಇಲ್ಲ, ನನಗೆ ಅವ್ರು ನೋಡ್ಕೋಬಾರ್ದು ಅಂತ ಏನಿಲ್ಲ, ನೋಡ್ಕೋತೀನಿ. ಯಾಕೆಂದರೆ ಅವ್ರು ಗಂಡ್ಮಕ್ಳಿಲ್ಲ, ಅದು ಅಳಿಯಂದಿರೋದು ನಮ್ಮ ಕರ್ತವ್ಯನೂ ಹೌದು. ಅವ್ರ ಕಷ್ಟದಲ್ಲಿದ್ದಾಗ ಸುಖದಲ್ಲಿದ್ದಾಗ ನಾವು ಇರಬೇಕು, ನೋಡ್ಕೋಬೇಕು. ಹಾಗಂತ ಮನೆ ಹಳಿನಾಗ ಅಲ್ಲೇ ಹೋಗಿತ್ಕೊಂಡು ಅವ್ರ ಆಸ್ತಿಗೆ ಆಸೆ ಪಟ್ಟು ಅದೆಲ್ಲ ನಾನು ಮಾಡೋದಿಲ್ಲಮ್ಮ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ? ನಾನು ಚೆನ್ನಾಗಿ ದುಡಿತಾ ಇದ್ದೀನಮ್ಮ. ಈಗ ಒಳ್ಳೆ ಕೆಲಸ ಇದೆ, ಸಂಬಳ ಇದೆ, ಅಷ್ಟೊಂದು ಚೆನ್ನಾಗಿ ಬದುಕ್ತಾ ಇದ್ದೀನಿ. ಏನು ತಲೆ ಕೆಡ್ಸ್ಕೊಳ್ಬೋದಂಥದ್ದು ಏನಾಗಿದೆ ಈಗ ನಮಗೆ? ನೀನು ಏನು ಯೋಚನೆ ಮಾಡಬೇಡ, ನಾನು ಚೆನ್ನಾಗೇ ಇರ್ತೀನಿ. ಏನು ಚಂದನೋ ಏನು, ಎಲ್ಲ ಎಷ್ಟು ಚೆನ್ನಾಗವ್ರಪ್ಪ. ಈಗಲೇ ನೋಡ್ಕೊ, ಪಿಂಕಿದು ಅಕ್ತಿರ್ ಗಂದಿರು ಎಲ್ಲ ಎಷ್ಟೊಂದು ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಅದೇ. ಅವ್ರ ಕಡೆಯವರೆಲ್ಲ ಎಷ್ಟೊಂದು ಜನ ಬಂದಿದ್ರು ನೋಡು ಮದುವೆಗೆ. ಏನು ಒಡವೆಗಳು, ರೇಷ್ಮೆ ಸೀರೆಗಳು ಉಟ್ಕೊಂಡು ಎಷ್ಟೊಂದು ಆಸ್ತಿ ಅಂತಸ್ತು ಬೇಕಾದಂಗದೆ ಅವ್ರಿಗೆಲ್ಲ. ಅವರೆಲ್ಲ ಚೆನ್ನಾಗವ್ರೆ. ನಾವು ಮಾತ್ರ ಪರದೇಸಿಗಳಂಗೆ ಜೀವನ ಮಾಡಂಗೆ ಆಗೋಯ್ತು. ಹೊಟ್ಟೆ ಉರಿತದೆ ಕಣ್ಮಗ್ನೆ. ನಮ್ದೇನೋ ಮುಗ್ದೋಯ್ತು. ನನ್ನ ಮಕ್ಕಳಾರು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀನಿ ನಾನು.
ನೋಡಮ್ಮ ನೀನು ಪಿಂಕಿ ಜೊತೆ ಜಗಳ ಮಾಡೋದು ಅದು ಇದು ಮಾಡೋದೆಲ್ಲ ಮಾಡಬೇಡ. ಆ ಥರ ಎಲ್ಲ ಯೋಚನೆನೂ ಮಾಡಬೇಡ. ಅವಳು ಹೋದ್ರೂ ನಾನು ಹೋಗೋದಿಲ್ಲ, ಅರ್ಥ ಮಾಡ್ಕೊ. ಇಲ್ಲಾಂದರೆ ನಾನು ಅವಳು ಬೆಂಗಳೂರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಇರಬೇಕಾಗುತ್ತೆ ನಿಮ್ಮನ್ನೆಲ್ಲ ಬಿಟ್ಟು. ನಿನ್ಗೆ ನಾ ಹಂಗೆ ಹೋಗೋದು ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಇನ್ಮೇಲೆ ಅವಳ ಜೊತೆ ಹಂಗೆ ನಡ್ಕೋಬೇಡ. ನಾವಿಬ್ರು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ನಿನ್ನ ಮನಸ್ಸಲ್ಲಿರೋ ಈ ಉದ್ದೇಶನ ದಯವಿಟ್ಟು ತೆಗೆದುಹಾಕು. ನಾನು ಖಂಡಿತವಾಗಿ ನಮ್ಮ ಮಾವನ ಮನೇಲಿ ಮನೆ ಹಳಿ ಆಗೋಗಿ ಇರೋಕ್ಕೆ ಇಷ್ಟಪಡೋದಿಲ್ಲ, ಹೋಗೋದೂ ಇಲ್ಲ. ನನಗೆ ಅವ್ರ ಆಸ್ತಿ ಅಂತಸ್ತು ಏನೂ ಬೇಕಾಗೂ ಇಲ್ಲ, ತಿಳ್ಕೊಬಿಡು. ಹಾಗೆ ಪಿಂಕಿ ಬರ್ತಾಳೆ, ಅವಳಿಗೂ ಹೇಳ್ಬಿಡು ನಾನು ಹಿಂಗೆ ಮಾಡಿದ್ದು ನಿಮ್ಮ ಮೇಲೆ ನನಗೆ ಯಾವ ಬೇಜಾರು ಇಲ್ಲ ಕಣಮ್ಮ, ಸುಮ್ಮನೆ ನಿನ್ನ ಪರೀಕ್ಷೆ ಮಾಡೋಕ್ಕೆ ಹಿಂಗೆ ಮಾಡಿದೆ ಅಷ್ಟೇ. ಇನ್ಮೇಲೆ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳು, ಆಯಿತಾ? ಸರಿ ಕಣಪ್ಪ, ಸರಿ ಆಯ್ತು. ಏನಮ್ಮ ನೀನು ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಪ್ಪಂಗೆ ಬೇಜಾರಾಗಲ್ವಾ? ಆದರೆ ಆಗಲಿ ಬಿಡು, ಆಗಬಾರ್ದು ಅಂತ ನಾನೇನು ಹೇಳದ್ನಾ? ಆದರೆ ಆಗಲಿ ಬಿಡು, ಏನು ಮಾಡೋಕ್ಕದಂಗಂತ. ಸರಿ ಬಿಡು. ಈಗ ನನ್ನ ಮಕ್ಕಳು ಅನ್ಭವಿಸ್ತಾರೆ ಕಷ್ಟಕ್ಕೆ ಯಾರೋಣೆ ಹಾಂ? ಸುಮ್ಮನೆ ಬಂದು ನಿಂತ್ಕೊಬಿಡೋದಲ್ಲ ಇಲ್ಲಿ. ಏನು ಪ್ರಯೋಜನ ಏನು ಹೇಳು? ಹಾಂ, 4 ಜನದಂತೆ ಬಳಕೈತಿದ್ದ ನಾವು ಹೇಳು. ಯಾರು ಮರ್ಯಾದೆ ಕೊಟ್ಟಾರೆ ನಮಗೆ? ಯಾರು ಮರ್ಯಾದೆ ಕೊಟ್ಟಾರು? ನಮ್ಮ ಇವರೇ ಮರ್ಯಾದೆ ಕೊಡೋಕ್ಕಿಲ್ಲ ನಮಗೆ. ಹಂಗಾಗದೆ ಮದುವೆ ನೋಡ್ನಿಲ್ವ ನೀನು? ಯಾರು ಮಾತಾಡ್ಸಿದ್ರು ನಮ್ಮನ್ನ? ಯಾರು ಮಾತಾಡ್ಸಿದ್ರು? ಎಲ್ಲ ನಮ್ಮ ಹಣೆ ಬರ. ಅಪ್ಪ ಬೇಜಾರು ಮಾಡ್ಕೋಬೇಡ ಕಣಪ್ಪ. ಪರವಾಗಿಲ್ಲ ಬಿಡವ, ಇರೋದೇ ಅಲ್ವಾ ಅವಳು ಹೇಳೋದು. ಎಲ್ಲ ನನ್ನ ಕೈಲಿದ್ದಿದ್ರೆ ನಾನು ನನ್ನ ಮಕ್ಳಿಗೆ ಮೋಸ ಮಾಡ್ತಿದ್ನವ. ಹೇಳು ನೀನೇ. ತಪ್ಪ, ಎಲ್ಲ ಆಸ್ತಿನೂ ದೊಡ್ಡಮ್ಮನ ಹೆಸರಿಗೆ ಅಜ್ಜಿ ತಾತನೇ ಬರ್ದಿಟ್ಟು ಹೋಗಿರುವಾಗ ನೀನು ಏನು ಮಾಡೋಕ್ಕಾಗುತ್ತೆ? ನೀನು ಏನು ಯೋಚನೆ ಮಾಡಬೇಡ. ನಮ್ಗೆ ಅಪ್ಪ ಬೇಕು ಅಷ್ಟೇ, ನೀನು ತಲೆ ಕೆಡಿಸ್ಕೋಬೇಡಪ್ಪ. ಅಯ್ಯೋ, ಆದರೂ ನೀನು ಯಾಕಮ್ಮ ಇತ್ತೀಚೆಗೆ ಈ ಥರ ಆಡ್ತಿದ್ಯಾ? ದುಡ್ಡು 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 ಅಂತ. ಹಾಂ, ನಿನ್ನ ಪ್ರೀತಿ ಬೆಲೆನೇ ಇಲ್ವಾ? ಅಪ್ಪ ನೀನು ಪ್ರೀತಿ ತಾನೇ ಮದುವೆ ಆಗಿದ್ದು, ಇವರೇ ಬೇಕು ಅಂತ ತಾನೇ ಮದುವೆ ಆಗಿದ್ದು. ಪಾಪ ಅಪ್ಪ ಅವರು ಆಸ್ತಿ ಅಂತಸ್ತೆಲ್ಲ ಅಜ್ಜಿ ತಾತ ನೀನು ಅವಳ ಮದುವೆ ಆದರೆ ನಾನು ದೊಡ್ಡಮ್ಮನ ಬರ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಯಾವ ಆಸ್ತಿ ಅಂತಸ್ತು ಬೇಡ, ನಾನು ಕಾವೇರಿ ಬೇಕು ಅಂತ ನಿನ್ನೇನು ಬಂದು ಮದುವೆ ಆಗಲಿಲ್ವಾ ಅಪ್ಪ? ಹೇಳು. ಅವತ್ತು ಆಸ್ತಿ ಅಂತಸ್ತೆಲ್ಲ ಬಿಟ್ಟು ಬಂದಿದ್ದಕ್ಕೆ ತಾನೇ ನಿನ್ನ ಜೊತೆ ಅವ್ರಿಗೆ ಮದುವೆ ಆಗೋಕ್ಕಾಗಿದ್ದು. ಇಲ್ಲ ಅಂತಿದ್ರೆ ಅದೆಲ್ಲ ಇವ್ರ ಹೆಸರಲ್ಲೇ ಇರ್ತಿರ್ಲಿಲ್ವಾ? ಅವತ್ತು ಬೇಡದೇ ಇರೋ ಆಸ್ತಿ ಅಂತಸ್ತು ಇವತ್ತು ಯಾಕಮ್ಮ ಬೇಕು ನಿನಗೆ? ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ಕಣವ, ಹ್ಞೂ, ಏನೀಗ? ನನಗೆ ಆಸ್ತಿ ಅಂತಸ್ತೆ ಮುಖ್ಯ, ದುಡ್ಡೇ ಮುಖ್ಯ, ನನಗಿನ್ನೇನು ಮುಖ್ಯ ಅಲ್ಲ. ಏನೀಗ ಹೇಳು? ನಾನು ಹಂಗೇನೆ, ಹೋಗು. ಅದೇನು ಭಂಗ ಮಾಡೋಗು, ಬುದ್ಧಿ ಹೇಳಕ್ಕೆ ಬಂದ್ಬಿಡ್ಲು ನನಗೆ. ಯಾರ ನೋಡಿ ಮಂಟಾಕಿರೋಳಂಗೆ. ಹೋಗೋಗು. ಶಪ್ಪ, ಈ ಅಮ್ಮಂಗೆ ಅದೇನಾಗಿದೆಯೋ ಏನೋ, ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ. ದುಡ್ಡು 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 ಅಂತ ಸಾಯ್ತಿದ್ದಾಳೆ ಇತ್ತೀಚೆಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.